ಅಜ್ಜಿ ಮಾಡಿದಂತೆ ಹಸಿ ಅವರೆಕಾಳು ಸಾರು. ಸಿಂಪಲ್ ಇಂಗ್ರೀಡಿಯೆಂಟ್, ಸೂಪರ್ ಟೇಸ್ಟ್. ವಿಲೇಜ್ ಫುಡ್ ಲವರ್ಸ್ ಮಸ್ಟ್ ಟ್ರೈ. ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟರ್ಷ್ಟು ನೀರನ್ನ ಬಿಸಿ ಮಾಡ್ಕೊಳ್ತಿದ್ದೀನಿ. ನೀರು ಬಿಸಿ ಆದಮೇಲೆ 3/4 kg ಹಸಿ ಅವರೆಕಾಳನ್ನ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ನಾನು ಫಸ್ಟು ಹಸಿ ಅವರೆಕಾಳು ಜೊತೆಗೆ 3 ಟೊಮೊಟೊ ಹಾಕಿ ಬೇಯಿಸ್ಕೊಳ್ತೀನಿ. ಇದನ್ನು ಬ್ಯಾಚುಲರ್ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿ, ತುಂಬ ಕಮ್ಮಿ ಪದಾರ್ಥ ಅಷ್ಟೇ ಯೂಸ್ ಮಾಡೋದು ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಒಂದು 10 ಮಿನಿಟ್ಸ್ಗೆಲ್ಲ ಸಾಂಬಾರು ರೆಡಿಯಾಗಿರುತ್ತೆ. ಯಮ್ಮಾಗಿ ಕೂಡ ಇರುತ್ತೆ. ಎಷ್ಟೇ ಆದರೂ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಟ್ರೈ ಮಾಡಿ, ಸೀರಿಯಸ್ಸಾಗಿ ಇಷ್ಟ ಆಗುತ್ತೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಿಲ್ ಆದರೆ ಸಾಕು. 1 ವಿಷಿಲ್ ಆದಮೇಲೆ ನಾನು ಆಫ್ ಮಾಡ್ಕೊಳ್ತೀನಿ. ಈ ಸಾರು ತುಂಬ ಕ್ವಿಕ್ಕಾಗಿ ಆಗುತ್ತಲ್ವಾ. ಇದಕ್ಕೆ ಬಿಸಿ ಅನ್ನ, ತುಪ್ಪ ಅಥವಾ ಮುದ್ದೆ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಕಾಳು ಮತ್ತು ಟೊಮೊಟೊ ಬೆಂದಿದೆ. ನಾನು ಟೊಮೊಟೊ ಸಪ್ರೇಟಾಗಿ ತೆಗೆದಿಟ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಕಾಯಿ ತುರಿ ಅಷ್ಟು ತೊಗೊಂಡಿದ್ದೀನಿ. ಕಾಯಿ ಕೂಡ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಒಂದು 2 ಸ್ಪೂನ್ ಕಾಯಿ ತುರಿ ಮತ್ತು 3 ಟೊಮೊಟೊ. ಇದನ್ನಿವಾಗ ನಾವು ರುಬ್ಕೊಳ್ಳೋಣ. ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಂಡು, ತೊಳೆದಿರುವಂಥ ಬದನೆಕಾಯಿ ಜೊತೆಗೆ ಆಲೂಗೆಡ್ಡೆ ಹಾಕ್ಕೊಂಡು, ಹುಣಸೆ ಹುಳಿನ ಹಾಕ್ಕೊಳ್ತೀನಿ. ಹುಳಿ ಸಾಂಬಾರಿಗೆ ಹುಳಿ ಬೇಕಲ್ವ, ಸೊ ನಾನಿಲ್ಲಿ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಏನು ಹೇಳಿ, ನಮ್ಮ ಸಾಂಬಾರು ಟೇಸ್ಟ್ ಆಗಬೇಕಂದ್ರೆ ಮೇನ್ ಮನೇಲಿ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರು. ಖಾರ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಹಾಕ್ಕೊಬೇಕಂತ. ನಮ್ಮ ಮನೆ ಖಾರ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಚೂರು ಎಕ್ಸ್ಟ್ರಾ ಖಾರ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪೌಡ್ರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಳ್ಳಕ್ಕೆ ಬಿಟ್ಟೆ. ಮಳ್ಳೋದು ಅಂದರೆ ಕುದಿಯೋದು. ಈಗ ಅದು ಕುದಿಯೋಷ್ಟರಲ್ಲಿ ನಾನು ಟೊಮೊಟೊ ಮತ್ತು ಕಾಯಿನ ಪೇಸ್ಟ್ ಮಾಡ್ಕೊಳ್ತೀನಿ. ಕಮ್ಮಿ ಪದಾರ್ಥ ಯೂಸ್ ಮಾಡ್ತಿದ್ದೀನಿ ಅಂತ ಟೇಸ್ಟ್ ಇರಲ್ಲ ಅಂದ್ಕೊಬೇಡಿ, ಸೀರಿಯಸ್ಸಾಗಿ ಸಖತ್ತಾಗಿರುತ್ತೆ. ಈಗ ಟೊಮೊಟೊ ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ನೀರು ಇನ್ನೂ ಸ್ವಲ್ಪ ಜಾಸ್ತಿ ತೆಳ್ಳಗಿರ್ಬೇಕಂತ ಹೇಳಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ಈಗ ಮಳ್ತಾ ಇದೆ, ಸೊ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆಗೋವರೆಗೂ ಬಿಡಬೇಕು. 2 ವಿಷಲ್ ಆದಮೇಲೆ ಸಾಂಬಾರು ರೆಡಿ ಇರುತ್ತೆ. ಸೀರಿಯಸ್ಸಾಗಿ ಟ್ರೈ ಮಾಡಿ ನೋಡಿ, ಫಿದಾ ಆಗ್ತೀರಾ ನೀವು. ಕುಕ್ಕರ್ ಲಿಡ್ ತೆಗೆದ ತಕ್ಷಣ ಸಾಂಬಾರು ಸ್ಮೆಲ್ ಹೆಂಗಿತ್ತಂದರೆ ಸಕ್ಕತ್ತಾಗಿತ್ತು. ಸೊ ಸಾಂಬಾರು ಈಗ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ನೋಡೋಣ. ನನಗಂತೂ ಸಾಂಬಾರು ನೋಡ್ತಿದ್ರೆ ಎಷ್ಟೊತ್ತಿಗೆ ಊಟ ಮಾಡ್ತೀನಿ ಅಂತ ಅನಿಸುತ್ತೆ. ನನಗೆ ಈ ಥರ ಸಾಂಬಾರೆಲ್ಲ ತುಂಬ ಬೇಗ ಇಷ್ಟ ಆಗುತ್ತೆ. ನಾನು ಮಾಡಿದ್ದಂತಲ್ಲ, ಬಟ್ ಸಾಂಬಾರು ಪರ್ಫೆಕ್ಟಾಗಿದೆ. ಟ್ರೈ ಮಾಡಿ, ಸೀರಿಯಸ್ಸಾಗಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಫೈನಲ್ ಟಚ್ ಕೊಡೋಣ. ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಅಂದರೆ ತುಂಬ ತೀರ ಏನು ಜಾಸ್ತಿ ಮಾಡೋಲ್ಲ. ಜಸ್ಟ್ ಸಾಸಿವೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಹುರ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಬಿಸಿ ಮಾಡೋಕೆ ಆಲ್ರೆಡಿ ಇಟ್ಟಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬರೋವರೆಗೂ ಬಿಟ್ಟರೆ ಸಾಕು. ಸಾಂಬಾರು ಸಖತ್ತಾಗಿರುತ್ತೆ. ಮತ್ತು ಏನೇ ಸಾಂಬಾರಾಗಲಿ ನೈಟ್ ಮಾಡಿ ಬೆಳಿಗ್ಗೆ ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.